ಬೀದಿ ವ್ಯಾಪಾರಸ್ಥರಿಗೆ ತಟ್ಟಿದ ಬಿಸಿಲ ಝಳದ ಬಿಸಿ. ಬೆಂಗಳೂರಿನ ದೇವನಹಳ್ಳಿಯಲ್ಲಂತೂ ರಣರಣ ಬಿಸಿಲು ಕಾಣಿಸ್ತಾ ಇದೆ. ಬೀದಿ ವ್ಯಾಪಾರಸ್ಥರಿಗೆ ಬಿಸಿಲ ಝಳದ ಬಿಸಿ ತಟ್ಟುತ್ತಾ ಇದೆ. ಬೆಂಗಳೂರಿನ ದೇವನಹಳ್ಳಿಯಲ್ಲಂತೂ ರಣರಣ ಬಿಸಿಲು. ಸುಮಾರು 36 ಡಿಗ್ರಿ ತಾಪಮಾನದಿಂದ ಕಂಗೆಟ್ಟ ಜನರು. ರಣ ಬಿಸಿಲಿಗೆ ಬೀದಿ ಬದಿ ವ್ಯಾಪಾರಿಗಳು, ರೈತರು ಹೈರಾಣಾಗಿದ್ದಾರೆ. ದೇವನಹಳ್ಳಿಯಲ್ಲಿ ಸಂತೆ, ಆದರೆ ಉರಿ ಬಿಸಿಲ ಕಾರಣ ಬಾರದ ಜನ. ಸಂತೆಗೆ ಬಾರದ ಜನರು, ವ್ಯಾಪಾರ ವಹಿವಾಟು ಕುಸಿತ. ಬಿಸಿಲ ಧಗೆಗೆ ಛತ್ರಿ ಮೊರೆ ಹೋದ ಬೀದಿ ಬದಿ ವ್ಯಾಪಾರಿಗಳು. ಬಿಸಿಲ ತಾಪಕ್ಕೆ ಬಾಡಿ ಹೋದ ತರಕಾರಿ, ಸೊಪ್ಪು. ವ್ಯಾಪಾರಸ್ಥರು, ಜನರು, ರೈತರು ಕಂಗಾಲಾಗಿದ್ದಾರೆ. ಬಿಸಿಲಿಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಬೇಸಿಗೆ ಪರಿಣಾಮ ದಿನದ ಮಧ್ಯಾಹ್ನದ ವ್ಯವಹಾರಕ್ಕೆ ಮಂಕು ಬಡದಂತಾಗಿದೆ. ಬೆಳಿಗ್ಗೆ ಸಂಜೆ ಮಾತ್ರ ವ್ಯವಹಾರಕ್ಕೆ ಮುಂದಾದ ಜನ. ನೋಡಿ, ಎಷ್ಟೇ ಆರೋಗ್ಯ ಇಲಾಖೆ ತಿಳಿಸುತ್ತೆ, ಹವಾಮಾನ ಇಲಾಖೆ ತಿಳಿಸುತ್ತೆ, ಬಿಸಿಲು ಹೆಚ್ಚಾಗಿದೆ, ಹೊರಗಡೆ ಬರಬಾರ್ದು, ಬೆಳಿಗ್ಗೆ 10ರಿಂದ ಸಾಯಂಕಾಲ 5ರವರೆಗೂ ಹೊರಗಡೆ ಜಾಸ್ತಿ ಓಡಾಟವನ್ನು ನಡೆಸಬಾರ್ದು ಅಂತ ಹೇಳುತ್ತೆ. ಬಟ್ ಹೊಟ್ಟೆಪಾಡಿಗಾಗಿ ಬೀದಿ ಬದಿ ವ್ಯಾಪಾರಸ್ಥರು ವ್ಯಾಪಾರವನ್ನ ಮಾಡ್ತಾ ಇರ್ತಾರೆ. ಫುಟ್ಪಾತ್ಗಳಲ್ಲಿ ವ್ಯಾಪಾರಸ್ಥರು ಇರ್ತಾರೆ. ಇನ್ನು ಸಂತೆ, ಮಾರ್ಕೆಟ್ಗಳಲ್ಲಿ ವ್ಯಾಪಾರ ಮಾಡಲೇಬೇಕು ರೈತರು, ಎಲ್ಲರೂ ಸಹಿತ ತರಕಾರಿಗಳ ವ್ಯಾಪಾರ ನಡೆಸಬೇಕಾಗುತ್ತೆ. ಎಷ್ಟೇ ಬಿಸಿಲಿರಲಿ, ಮಳೆ ಇರಲಿ, ಆ ವ್ಯಾಪಾರ ಮಾತ್ರ ನಿಲ್ಲೋದಿಲ್ಲ. ಯಾಕಂದ್ರೆ ದಿನದ ಕೂಲಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಎಲ್ರಿಗೂ ಒಂದೇ ತರ ಇರೋದಿಲ್ಲ. ಸೊ ಹಾಗಾಗಿ ಏನಾಗ್ತಾ ಇದೆ ಅಂತ ಅಂದರೆ, ಒಂದಿಷ್ಟು ಅವರವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಛತ್ರಿಗಳ ಬಳಕೆ ಮಾಡ್ಕೊಳ್ಳುವಂಥದ್ದು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಬಟ್ ಈ ತರಕಾರಿಗಳೆಲ್ಲ ಹೇಗೆ ಅಂತ ಅಂದರೆ, ಫ್ರೆಶ್ ಆಗಿ ತೆಗೆದುಕೊಂಡು ಬಂದರೂ ಸಹಿತ ಒಂದು ಕೆಲ ಹೊತ್ತಿಗೆ ಅಂತ ಅಂದರೆ ಬಾಡಿ ಹೋಗ್ಬಿಡುತ್ತೆ. ಹಾಗಾಗಿ ಜನ ಅದನ್ನು ತೆಗೆದುಕೊಳ್ಳೋದಕ್ಕೂ ಹಿಂದೇಟು ಹಾಕ್ತಾರೆ. ಈ ರೀತಿಯಾದಂಥ ಎಲ್ಲ ರೀತಿಯಾದಂಥ ಒಂದಿಷ್ಟು ಸಿಚುವೇಶನ್ಗಳನ್ನು ಎದುರಿಸ್ತಾ ಇರುವಂಥದ್ದು ಅಲ್ಲಿರುವಂಥ ಬೀದಿ ಬದಿ ವ್ಯಾಪಾರಿಗಳು. ಹೀಗಾಗಿ ಮಾರ್ಕೆಟಿಂಗ್ ಕುಸಿತಾ ಇದೆ. ಅಲ್ಲಿ ವ್ಯಾಪಾರದಲ್ಲಿ ಚೂರು ಚಾರು ಕಾಸಾಗ್ತಾ ಇತ್ತು, ಅದಕ್ಕೂ ಸಹಿತ ಕೂತು ಬಂದಿದೆ. ಅಯ್ಯೋ, ತುಂಬಾ ಬಿಸಿಲು ಇರಕ್ಕಾಗ್ತಿಲ್ಲ. ಏನೇ ಹೊರಗಡೆ ಬಂದು ತಗೊಬೇಕಂದ್ರೂ, ಶಾಪಿಂಗ್ ಬರ್ಬೇಕಂದ್ರೂ ಬಿಸಿಲು ನೋಡಿ ಕಮ್ಮಿ ಆದಾಗೆ ಬರ್ಬೇಕಾಗುತ್ತೆ. ತುಂಬಾ ಕಷ್ಟ ಆಗ್ತಿದೆ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಹೆಂಗಿದೆ ಬಿಸಿಲು? ಹೆವಿ ಇದೆ, ತುಂಬಾನೇ ಜಾಸ್ತಿ ಇದೆ ಟೆಂಪರೇಚರ್. ಮಕ್ಕಳನ್ನ ಎಲ್ಲಾರು ಕರ್ಕೊಂಡ್ ಬರ್ಬೇಕಂದ್ರೆ ತುಂಬಾ ಕಷ್ಟ ಆಗ್ತಿದೆ. ಮಧ್ಯಾಹ್ನ ಟೈಮ್ ಓಡಾಡಕ್ ಆಗುತ್ತಾ? ಹೇಗೆ ಆಗ್ತಾ ಇಲ್ಲ ಸರ್, ತುಂಬಾ ತಲೆ ತಿರುಗ್ತಿದೆ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋರು ಬರಕ್ ಆಗ್ತಿಲ್ಲ. ಏನು ಅಲ್ಲ, ಮನೇಲೂ ಇರಕ್ಕಾಗತ್ತಾ? ಹೇಗೆ ಮನೇಲಿ ಏನೋ ಫ್ಯಾನ್ ಅದು ಇದು ಹಾಕೊಂಡಿರ್ತೀವಿ, ಹೊರಗಡೆ ಅಂತೂ ಬರಕ್ ಆಗ್ತಿಲ್ಲ. ಬಿಸಿ, ಹೌದೌದು, ತುಂಬಾ ಸೆಕೆ ಆಗ್ತಾ ಇಲ್ಲ. ತುಂಬಾ ಕಳೆದ ವರ್ಷಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಮಳೆ ಬೇರೆ ಇಲ್ಲ. ಹೌದು, ಈ ವರ್ಷ ತುಂಬಾ ಇದೆ ಬಿಸಿಲು. ಏನಾದ್ರು ಅಲ್ಲ, ಶಾಪಿಂಗ್ ಮಾಡ್ಬೇಕಾದ್ರೆ ನೀವು ಯಾವ ಟೈಮ್ ಸೆಲೆಕ್ಟ್ ಮಾಡ್ತಿರ್ತೀರಿ? ಒಂದು 4:30 ಮೇಲೆನೆ ನಾವು ಬರೋದು. ಸ್ವಲ್ಪ ಮ್ಯಾಕ್ಸಿಮಮ್ ಇರುತ್ತೆ ಅಂತೀರಿ? ಹೌದು, ಈ ಟೈಮಲ್ಲಿ ಸ್ವಲ್ಪ ಕೂಲ್ ಆಗಿರುತ್ತೆ, ಟೆಂಪರೇಚರ್ ಡೌನ್ ಆಗ್ತಾ ಇರುತ್ತೆ. ಅದಕ್ಕೆ ಇವಾಗ ಬರ್ತೀವಿ. ಹೌದು, ತುಂಬಾನೇ ಅನುಭವಗಳ ಆಗ್ತಾ ಇದೆ. ತುಂಬಾನೇ ಬಿಸಿ ಇದೆ. ಅದರಲ್ಲೂ ಈ ಇತ್ತೀಚೆಗೆ 1-2 ವಾರದಿಂದ ಅಂತೂ ತುಂಬಾನೇ ಜಾಸ್ತಿ ಬಿಸಿಲಾಗಿದೆ. ಹೊರಗಡೆ ಬರಕ್ಕಾಗಲ್ಲ, ಒಂದು ಏನಾರ ಒಂದು ಶಾಪಿಂಗ್ ಮಾಡಕ್ಕಾಗೋದಿಲ್ಲ, ಯಾವುದಕ್ಕೂ ಬರಕ್ಕಾಗ್ತಿಲ್ಲ. ತುಂಬಾನೇ ಬಿಸಿಲಾಗ್ತಾ ಇದೆ. ಮನೆ ಒಳಗಡೆ ಅಂತೂ ಕರೆಂಟ್ ಇಲ್ಲ ಅಂದ್ರೂ ಇರಕ್ಕೆ ಆಗೋದಿಲ್ಲ. ತುಂಬಾನೇ ಕಷ್ಟ ಆಗ್ತಾ ಇದೆ. ಹೊರಗಡೆ ಬರಕ್ಕೂ ತುಂಬಾನೇ ಕಷ್ಟ ಆಗ್ತಾ ಇದೆ. ಹೌದು, ಚಿಕ್ಕ ಮಕ್ಕಳಾಗ್ಲಿ ಹೌದು, ಆಗೋದಿಲ್ಲ. ತುಂಬಾನೇ ಕಷ್ಟ ಆಗ್ತಾ ಇದೆ. ನಮ್ಮ 2 ಜನ ಸೊಸೆದಿ ಇದ್ದಾರೆ, ಐಟಿ. ಅವರು ಹೊರಗಡೆ ಡೈಲಿ ಡ್ಯೂಟಿಗೆ ಆಫೀಸ್ಗೆ ಹೋಗ್ಲೇಬೇಕು. ಆಫೀಸ್ಗೆ ಹೋಗೋದು ಅಂದ್ರೆ ಅವ್ರಿಬ್ರು ಅಯ್ಯೋ ಹೆಂಗ್ ಹೋಗೋದು ಅಂತ ಯೋಚನೆ ಮಾಡ್ಕೊಂಡು, ಕೆಲ್ಸನೂ ಬೇಡ ಏನು ಬೇಡ ಅಂತೇಳಿ ಆ ತರ ಒಂದು ಡಿಸೈಡ್ ಮಾಡ್ತಾ ಇದಾರೆ. ಅಷ್ಟು ಬಿಸಿಲಿದೆ, ಬಿಸಿಲಿಗೆ ಹೋಗಕ್ಕೆ ಆಗೋದಿಲ್ಲ ಅಂತ ಹೇಳಿ. ನೀವು ಒಂದು ಭಾಗಕ್ಕೆ ಕಂಪೇರ್ ಮಾಡ್ಕೊಂಡ್ರೆ, ಏನು ಬಿಸಿಲು ನಾಡು ಬಳ್ಳಾರಿ ಮತ್ತೆ ರಾಯಚೂರು ಕಂಪೇರ್ ಮಾಡ್ಕೊಂಡ್ರೆ ಈಗ ಇಲ್ಲಿನ ಭಾಗಕ್ಕೆ ಹೆಂಗ್ ಅನ್ಸುತ್ತೆ? ಅದೇ ತರ ಇಲ್ಲಿದೆ ಅಂತಾನೆ ಈಗ ಅನಿಸ್ತಾ ಇದೆ ನಮಗೆ. ಯಾವ ತರ? ಆ ಬಳ್ಳಾರಿ ಮತ್ತೆ ಬೆಳಗಾಮೆಲ್ಲ ಇದೆ, ಆ ತರ ಇದೆ. ಅದೇ ತರ ಬಿಸಿಲು ಇಲ್ಲೂ ಇದೆ ಅಂತಾನೆ ಹೇಳ್ತಾರೆ. ಜನನೇ ಬರ್ತಾ ಇಲ್ಲ. ಈಗ ಎಲ್ಲ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು, ಏನು ಭಯಂಕರ ಬಿಸಿಲು. 45 ಮೇಲೆ ಡಿಗ್ರಿ ಇದೆ. ಏನ್ ಜನ ಪಾಪ ಅವರು ಎಲ್ಲಿ ಬರಕ್ಕಾಗತ್ತೆ? ಮಧ್ಯಾಹ್ನ ಹೊತ್ತು ಸ್ವಲ್ಪ ಸಿಕ್ಕಾಪಟ್ಟೆ ಬಿಸಿಲು, ಸಂಜೆ ಸ್ವಲ್ಪ ಕೂಲ್ ಆಗಿದೆ. ಆಮೇಲೆ ಬೆಳಿಗ್ಗೆ ಟೈಮ್ ಸ್ವಲ್ಪ ಆ ಟೈಮ್ ಬರೋದಕ್ಕೆ ಅವ್ರಿಗೆ ಅಡ್ಜಸ್ಟ್ ಆಗಲ್ಲ. ಅಂಗಡಿಗಳು ತೆಗಿಯೋದಕ್ಕೆ ಆಗಲ್ಲ. ಅದರಿಂದ ವ್ಯಾಪಾರ ತುಂಬಾ ಡಲ್ ಆಗಿದೆ.
ಒಟ್ಟಲ್ಲಿ ಬಿಸಿಲಿಂದ ಸುಮಾರು ಎಲ್ಲಾರ್ಗು ತೊಂದ್ರೆ, ಬಿಸಿಲಿನಿಂದ ಎಲ್ಲಾರ್ಗು ತೊಂದ್ರೆ ಆಗ್ತಾ ಇದೆ. ಒಟ್ಟಲ್ಲಿ ತುಂಬಾ ಮಧ್ಯಾಹ್ನ ಟೈಮ್ ಅಂತೂ ಜನ ಬರಲ್ಲ. ಮಧ್ಯಾಹ್ನ ಟೈಮ್ ಜನನೇ ಬರಲ್ಲ, ನಮ್ ಕೈಯಲ್ಲೇ ಇರಕ್ ಆಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಸೆಕೆ ಪಾಪ.